ಎಲ್ರಿಗೂ ನಮಸ್ಕಾರ. ಗೆಳತಿ ದಿನಚರಿಗೆ ನಿಮ್ಮೆಲ್ರಿಗೂ ಸ್ವಾಗತ. ಏನಿದು ಗೆಳತಿ ದಿನಚರಿ ಅಂತ ನೋಡ್ತಾ ಇದ್ದೀರಾ? ಇದು ನನ್ನ ಹೊಸ ಚಾನಲ್. ನನ್ನ ಪರಿಚಯನ ಹೊಸದಾಗಿ ನಾನೇನು ಮಾಡ್ಕೋಬೇಕಾಗಿಲ್ಲ, ಯಾಕಂದರೆ ನನ್ನ ಬಗ್ಗೆ ನಿಮ್ಗೆಲ್ರಿಗೂ ಕೂಡ ತುಂಬಾ ಚೆನ್ನಾಗಿ ಗೊತ್ತು. ನನ್ನ ಯೂಟ್ಯೂಬ್ ಜರ್ನಿ ಸ್ಟಾರ್ಟ್ ಆಗಿ 3 ವರ್ಷ ಆಗಿದೆ. ಹಾಗಾಗಿ ನನ್ನ ಪರಿಚಯ ನಿಮ್ಮೆಲ್ರಿಗೂ ಕೂಡ ಚೆನ್ನಾಗೇ ಇರುತ್ತೆ. ನನ್ನ ಮೊದಲನೇ ಚಾನಲ್ ಗೆಳತಿ, ನೀವು ಅದಕ್ಕೆ ತುಂಬಾ ಚೆನ್ನಾಗಿ ಪ್ರೀತಿ, ಪ್ರೋತ್ಸಾಹ, ಬೆಂಬಲವನ್ನು ಕೊಟ್ಟು ಚೆನ್ನಾಗಿ ಬೆಳೆಸಿದ್ದೀರಾ. ಅದೇ ರೀತಿ ನನ್ನ ಈ ಚಾನಲ್ಗೂ ಕೂಡ ನಿಮ್ಮ ಸಂಪೂರ್ಣ ಬೆಂಬಲ ಇರುತ್ತೆ ಅಂತ ನಾನು ಹೊಸ ಚಾನಲನ್ನು ಶುರು ಮಾಡಿದ್ದೀನಿ. ಈ ಒಂದು ಹೊಸ ಚಾನಲ್ನಲ್ಲಿ ಕೆಲಸದ ಬಗ್ಗೆ ಆಗಿರಬಹುದು, ಯಾಕಂದರೆ ತುಂಬ ಜನ ಟೈಲರಿಂಗ್ ಕೆಲಸದ ಬಗ್ಗೆ ಆಗಿರಲಿ ಅಥವಾ ಅದ್ರ ಜೊತೆಗೆ ಮಾಡಬಹುದಾದಂಥ ಬೇರೆ ಬೇರೆ ಕೆಲಸಗಳ ಬಗ್ಗೆ ಕೂಡ ಮಾಹಿತಿ ಕೇಳ್ತಾ ಇರ್ತೀರಾ. ಮತ್ತು ಟೈಲರಿಂಗ್ ಕ್ಲಾಸ್ ಶುರು ಮಾಡೋದ್ರ ಬಗ್ಗೆ, ನೋಟ್ಸನ್ನು ಪ್ರಿಪೇರ್ ಮಾಡ್ಕೊಳ್ಳೋದ್ರ ಬಗ್ಗೆ, ಈ ರೀತಿಯೆಲ್ಲ ಸಾಕಷ್ಟು ಮಾಹಿತಿ ಇರುತ್ತೆ. ಬರೀ ಪೂಜೆಗೆ ಸಂಬಂಧಪಟ್ಟಂತೆ ಅಲ್ಲದೇನೆ ಬೇರೆ ವಿಚಾರಗಳನ್ನು ಕೂಡ ನಿಮ್ಮೊಂದಿಗೆ ಹಂಚ್ಕೊಳ್ಳೋ ಸಲುವಾಗಿ ಈ ನನ್ನ ಹೊಸ ಪ್ರಯತ್ನ ಅಷ್ಟೇನೆ. ಪ್ರತಿದಿನದ ನಮ್ಮ ದಿನಚರಿ ಹೇಗಿರುತ್ತೆ, ಯಾಕಂದರೆ ಯಾವುದೇ ಒಂದು ಪೂಜೆ ವ್ರತನ ತಿಳಿಸಿದಾಗ ಮನೇಲಿರುವಂಥ ಹೆಣ್ಮಕ್ಳಿಗೆ ಕೆಲವು ಸಲ ಟೈಮ್ ಸಿಗೋದಿಲ್ಲ. ಮನೆ ನೋಡ್ಕೊಳ್ಬೇಕು, ಮಕ್ಕಳು ನೋಡ್ಕೊಳ್ಬೇಕು, ಹಾಗಾಗಿ ಬೇರೆ ಬೇರೆ ಪೂಜೆ ವ್ರತಗಳನ್ನು ಮಾಡೋದಕ್ಕೆ ಟೈಮ್ ಸಿಗೋದೇ ಇಲ್ಲ. ಹೀಗಿರುವಾಗ ಕೆಲಸಕ್ಕೆ ಹೋಗುವಂಥ ಹೆಣ್ಮಕ್ಳು ಮನೆಯೂ ನೋಡ್ಕೊಳ್ತಾ, ಅಂದರೆ ಮನೆ ಕೆಲಸನೂ ಮಾಡ್ಕೊಳ್ತಾ, ಹೊರಗಡೆ ಅವರ ವರ್ಕನ್ನು ಕೂಡ ಮಾಡ್ತಾ, ಈ ರೀತಿ ಪೂಜೆ ವ್ರತಗಳಿಗೆ ಹೇಗೆ ಟೈಮನ್ನು ಮ್ಯಾನೇಜ್ ಮಾಡ್ಕೋಬೇಕು, ಅದರಲ್ಲೂ ಈಗ ನಮ್ಮ ಥರ ಮನೆ ಕೆಲಸ ಮಾಡಿಕೊಂಡು ಹೊರಗಡೆ ನಮ್ಮ ಕೆಲಸಗಳನ್ನು ಕೂಡ ಮಾಡಿಕೊಂಡು ಈ ರೀತಿ ಯೂಟ್ಯೂಬ್ ಕೆಲಸನೂ ಮಾಡುವಂಥವ್ರು ಯಾವ ರೀತಿ ಟೈಮ್ ಮ್ಯಾನೇಜ್ ಮಾಡಬಹುದು ಅನ್ನೋಂಥ ಕ್ಯೂರಿಯಾಸಿಟಿ ನಿಮಗೂ ಇರುತ್ತೆ ಅಲ್ವಾ? ಹಾಗಾಗಿ ಟೈಮ್ ಮ್ಯಾನೇಜ್ಮೆಂಟ್ ಆಗಿರಬಹುದು, ಮನಿ ಮ್ಯಾನೇಜ್ಮೆಂಟ್ ಆಗಿರಬಹುದು, ಮನಿ ಸೇವಿಂಗ್ಸ್ ಟಿಪ್ಸ್ ಆಗಿರಬಹುದು, ಮತ್ತು ಮನೆಯನ್ನು ಪಾಸಿಟಿವ್ ಆಗಿ ಹೇಗೆ ಇಟ್ಕೊಳ್ಳೋದು, ಮನೆಯಲ್ಲಿ ಒಂದು ಪಾಸಿಟಿವ್ ವೈಬ್ಸ್ ಹೆಚ್ಚಾಗಿರಬೇಕು ಅಂದರೆ ನಾವು ಯಾವ ರೀತಿ ಮನೆಯನ್ನು ಇಟ್ಕೋಬೇಕು ಅನ್ನುವಂಥ ಒಂದಷ್ಟು ವಿಚಾರಗಳನ್ನು ನಿಮ್ಮೊಂದಿಗೆ ಹಂಚ್ಕೊಳ್ಳೋ ಸಲುವಾಗಿ ಈ ನನ್ನ ಹೊಸ ಪ್ರಯತ್ನ ಅಷ್ಟೇ. ನನ್ನ ಮೊದಲನೇ ಚಾನಲ್ಲು ಬರೀ ಪೂಜಾ ಮಾಹಿತಿಯನ್ನೇ ಮಾಡ್ತಾ ಇರೋದ್ರಿಂದ ಅದರಲ್ಲಿ ಬೇರೆ ಬೇರೆ ರೀತಿ ವಿಚಾರಗಳನ್ನ ತಿಳಿಸೋದು ಕಷ್ಟ ಆಗುತ್ತೆ. ಮತ್ತು ಆ ರೀತಿ ಮಾಡೋದ್ರಿಂದ ಒಂದೇ ಚಾನಲ್ನಲ್ಲಿ ಬೇರೆ ಬೇರೆ ರೀತಿ ವಿಚಾರಗಳನ್ನ ತಿಳಿಸೋದಕ್ಕೆ ಆಗೋದಿಲ್ಲ. ಆ ಕಾರಣದಿಂದ ಈ ನನ್ನ ಹೊಸ ಚಾನಲನ್ನು ಶುರು ಮಾಡ್ತಾ ಇದ್ದೀನಿ. ನನ್ನ ಕೆಲಸನ ನಾನು ತುಂಬಾನೇ ಗೌರವಿಸ್ತೀನಿ. ಒಂದು ಟೈಲರ್ ಕೆಲಸ ಅಂತಾನೆ ಅಂದ್ರೂ ಕೂಡ ಇದರಲ್ಲೂ ಕೂಡ ಸಾಕಷ್ಟು ಕಷ್ಟ, ಸುಖ, ಲಾಭ, ನಷ್ಟಗಳನ್ನ ನೋಡಿದ್ದೀನಿ. ಒಂದು ಕಾಲದಲ್ಲಿ ಸಾಕಷ್ಟು ನಷ್ಟನ ಅನುಭವಿಸಿದ್ರು ಕೂಡ ಇವತ್ತು ಇದೇ ಕೆಲಸ ನನಗೆ ಸಾಕು ಅನ್ನೋಷ್ಟು ಲಾಭನ ತಂದುಕೊಟ್ಟಿದೆ. ಎಷ್ಟು ಖುಷಿ ಅನ್ಸುತ್ತೆ ಗೊತ್ತಾ? ಯಾವತ್ತೂ ಅಷ್ಟೇ ಲಾಸ್ ಆಯಿತು ಅಂತ ಒಂದೇ ಸಲಕ್ಕೆ ನಾವು ಸೋಲು ಒಪ್ಕೋಬಾರ್ದು. ನಾವು ಏನು ತಪ್ಪು ಮಾಡಿದ್ದೀವಿ, ಎಲ್ಲಿ ಏನು ಮಿಸ್ಟೇಕ್ ಮಾಡಿದ್ದೀವಿ ಅನ್ನೋದನ್ನ ನಾವು ತಿಳ್ಕೋಬೇಕು. ಯಾಕೆ ನಮಗೆ ನಷ್ಟ ಆಗ್ತಾ ಇದೆ, ಯಾಕೆ ಈ ಬಿಸ್ನೆಸ್ ನಮಗೆ ಕೈ ಹತ್ತುತ್ತಾ ಇಲ್ಲ, ಅದನ್ನ ಮೊದಲು ನಾವು ತಿಳ್ಕೋಬೇಕು. ಈ ರೀತಿ ನಾವು ಅದನ್ನ ತಿಳ್ಕೊಂಡು ನಾವು ಎಲ್ಲಿ ಏನು ಕಳ್ಕೊಂಡಿರ್ತೀವೋ ಅದನ್ನ ಅಲ್ಲೇ ಗಳಿಸೋದಕ್ಕೆ ಪ್ರಯತ್ನ ಪಡಬೇಕು. ನನಗೆ ತುಂಬಾ ಬ್ಯುಸಿಯಾಗಿರೋದಕ್ಕೇನೆ ಇಷ್ಟ. ಸುಮ್ಮನೆ ಇದ್ರೆ ಬೇಡದೇ ಇರೋ ಆಲೋಚನೆಗಳು ತಲೆಯಲ್ಲಿ ಬರ್ತಾ ಇರುತ್ತೆ. ಇದರಿಂದ ಮನಸ್ಸು, ಆರೋಗ್ಯ ಎರಡೂ ಕೂಡ ಹಾಳಾಗುತ್ತೆ. ಹಾಗಾಗಿ ಒಂದು ಕೆಲಸ ಮಾಡ್ತಾ ಇದ್ರೆ ಅದ್ರ ಜೊತೆಗೆ ಇನ್ನೇನಾದ್ರೂ ಮಾಡಬಹುದಾ ಅಂತ ಯೋಚನೆ ಮಾಡ್ತಾನೆ ಇರ್ತೀನಿ. ಅದು ನನ್ನ ಕೈಲಿ ಆಗತ್ತೆ ಅನ್ನೋ ಹಾಗಿದ್ರೆ ಖಂಡಿತವಾಗ್ಲೂ ನಾನು ಅದನ್ನ ಟ್ರೈ ಮಾಡೇ ಮಾಡ್ತೀನಿ. ಯಾರು ಏನೇ ಅನ್ಕೊಂಡ್ರು ಕೂಡ ನನ್ನ ತಲೆನೂ ಕೆಡಿಸ್ಕೊಳ್ಳೋದಿಲ್ಲ, ಅದರಿಂದ ಹೆಜ್ಜೆ ಹಿಂದೆ ಇಡೋದು ಇಲ್ಲ. ನಾನು ಮಾಡ್ತಾ ಇರುವಂತ ಕೆಲಸ ನನ್ನ ಮನಸ್ಸಿಗೆ ಸರಿ ಅಂತ ಅನ್ಸಿದ್ರೆ ಅದು ಏನೇ ಆಗಿದ್ರು ಕೂಡ ನಾನು ಅದನ್ನ ಪೂರ್ತಿ ಮಾಡೇ ಮಾಡ್ತೀನಿ. ಮೊದಲನೇದಾಗಿ ನಾನು ಯಾವುದೇ ಕೆಲಸ ಶುರು ಮಾಡಿದ್ರು ಮನೆಯವ್ರ ಹತ್ರ ಮೊದಲು ಡಿಸ್ಕಸ್ ಮಾಡ್ತೀನಿ. ಮನೆಯವ್ರ ಒಪ್ಪಿಗೆ ಸಿಕ್ಬಿಟ್ರೆ ಆ ಕೆಲಸ ಎಂಥದ್ದೇ ಆಗಿರ್ಲಿ, ಎಷ್ಟೇ ಕಷ್ಟ ಆಗ್ಲಿ, ನಾನಂತೂ ಅದನ್ನ ಪೂರ್ತಿ ಮಾಡೇ ಮಾಡ್ತೀನಿ. ಯಾವುದೇ ವಿಚಾರ ನಾವು ಮನೆಯವ್ರ ಹತ್ರ ಡಿಸ್ಕಸ್ ಮಾಡೋದು ತುಂಬಾ ಒಳ್ಳೇದು. ಯಾಕೆ ಅಂದ್ರೆ ಅದರಿಂದ ನಮ್ಗೇನಾದ್ರೂ ಸಮಸ್ಯೆ ಆದ್ರೆ ಮನೆಯವರು ನಮ್ ಜೊತೆ ನಿಲ್ತಾರೆ. ಇನ್ನು ಬೇರೆಯವ್ರು ಏನಾದ್ರೂ ಅಂತಾರೆ, ಆಡ್ಕೋತಾರೆ, ಅದ್ರ ಬಗ್ಗೆ ತಲೆನೇ ಕೆಡಿಸ್ಕೊಳ್ಳೋದಿಲ್ಲ. ಯಾವುದೇ ಕೆಲಸದಲ್ಲಾದ್ರೂ ಕೂಡ, ಯಾವುದೇ ಫೀಲ್ಡ್ ಅಲ್ಲಾದ್ರೂ ಕೂಡ ಮೊದಲು ಅನುಮಾನ, ಅವಮಾನ, ಆಮೇಲೆನೆ ಸನ್ಮಾನ ಅಲ್ವಾ? ಹಾಗಾಗಿ ಇಂಥದನ್ನೆಲ್ಲ ನಾವು ಎದುರಿಸಿ ನಡೆದ್ರೇನೆ ನಾವು ಅಂದ್ಕೊಂಡಿದ್ದಂತ ಗುರಿನ ಸಾಧಿಸೋಕ್ಕಾಗೋದು. ಇದೆಲ್ಲ ನೋಡೋದಕ್ಕೆ ಸಣ್ಣ ಪುಟ್ಟ ಕೆಲಸ ಅಂತ ಅನ್ನಿಸ್ಬಹುದು. ಆದ್ರೆ ಲಾಕ್ಡೌನ್ ಟೈಮಲ್ಲಿ ದೊಡ್ಡ ದೊಡ್ಡ ಫ್ಯಾಕ್ಟ್ರಿಗಳೇ ಮುಚ್ಚೋದ್ರು ಕೂಡ ಈ ರೀತಿ ಸಣ್ಣ ಪುಟ್ಟ ಕೆಲಸನೇ ಮನೇನ ಸಾಕಿದೆ. ನಾವು ಅಂಗಡಿ ಓಪನ್ ಮಾಡ್ಬೇಕು ಅಂತಾನೆ ಇರ್ಲಿಲ್ಲ, ಮಿಷಿನ್ ತಗೊಂಡ್ ಬಂದ್ ಮನೇಲಿ ಹಾಕೊಂಡ್ರು ಕೂಡ ನಮ್ ಕೆಲಸ ನಡೀತಾನೆ ಇತ್ತು. ಯಾಕಂದ್ರೆ ಆ ಟೈಮಲ್ಲಿ ಸಿಂಪಲ್ ಆಗಿ ಮದ್ವೆ ಮಾಡೋಂಥವ್ರೆಲ್ಲರೂ ಕೂಡ ಮದ್ವೆ ಮಾಡ್ತಾ ಇದ್ರು. ಅವ್ರಿಗೆ ಅಂಗಡಿಗಳಿಗೆ ಹೋಗಿ ಬಟ್ಟೆ ಹೊಲ್ಸೋದಿಕ್ ಆಗ್ತಿರ್ಲಿಲ್ಲ. ಈ ರೀತಿ ಗೊತ್ತಿರೋರ್ ಕಡೆಯಿಂದ ನಂಬರ್ಗಳು ತಗೊಂಡು ಮನೆಗೆ ಬಂದು ಬಟ್ಟೆಗಳನ್ನ ಕೊಟ್ಟು ಹೊಲಿಸಿ ತಗೊಂಡ್ ಹೋಗ್ತಾ ಇದ್ರು. ತುಂಬಾ ಹಿಂದೆ ದೊಡ್ಡವರೆಲ್ಲ ಒಂದ್
ಮಾತು ಹೇಳೋರು. ಹೆಣ್ಮಕ್ಳಿಗೆ ಜಾಸ್ತಿ ಯಾಕೆ ಓದಿಸ್ಬೇಕು, ಅವ್ರೇನು ಹೊರಗಡೆ ಕೆಲ್ಸಕ್ಕೆ ಹೋಗ್ಬೇಕಾ, ಅವ್ರು ಸೈನ್ ಮಾಡೋದಕ್ಕೆ ಬಂದ್ರೆ ಸಾಕು, ಮತ್ತೆ ಒಂದು ಕಾಗದ ಓದೋಷ್ಟು ಅವ್ರಿಗೆ ವಿದ್ಯೆ ಇದ್ರೆ ಸಾಕು ಅಂತ ಹೇಳೋರು. ಮತ್ತೆ ಮನೇಲಿ ಹೊಲಿಗೆನ ಕಲಿಸೋರು. ಮನೆಗೆ ತಗೊಂಡ್ ಬಂದು ಒಂದೆರಡು ಬಟ್ಟೆ ಹೊಲ್ಕೊಂಡ್ರು ಕೂಡ ಅವ್ರ ಜೀವನ ನಡೆಯುತ್ತೆ ಅನ್ನೋ ಉದ್ದೇಶದಿಂದ. ಆದ್ರೆ ಅವರ ಆಲೋಚನೆ ಎಷ್ಟು ಸರಿಯಾಗಿತ್ತು ಗೊತ್ತಾ? ನಾವ್ ಯಾವುದೇ ಕೈ ಕೆಲಸ ಕಲ್ತ್ರು ಕೂಡ ಅದು ನಮ್ಮ ಜೀವನದಲ್ಲಿ ನಮ್ ಕೈ ಹಿಡಿದೇ ಹಿಡಿಯುತ್ತೆ. ನಾವು ಒಬ್ರ ಕೈ ಕೆಳಗಡೆ ಹೋಗಿ ದುಡಿಬೇಕು ಅಂತ ಇಲ್ಲವೇ ಇಲ್ಲ. ಯಾವತ್ತಿಗೂ ಕೂಡ ನಾವೇ ಓನರ್ ಆಗಿರ್ತೀವಿ. ಇವತ್ತಿನ ಈ ಪುಟ್ಟ ವಿಡಿಯೋದಲ್ಲಿ ನನ್ನ ಮನಸ್ಸಿನ ಮಾತನ್ನ ಸ್ವಲ್ಪ ಮಟ್ಟಿಗೆ ನಿಮ್ಮೊಂದಿಗೆ ಹಂಚ್ಕೊಂಡಿದ್ದೀನಿ. ಈ ನನ್ನ ಮನಸ್ಸಿನ ಮಾತು ಎಷ್ಟು ಜನರ ಮನಸ್ಸನ್ನ ತಲುಪಿರುತ್ತೆ ಅಂತ ಗೊತ್ತಿಲ್ಲ. ನನ್ನ ಮಾತು ನಿಮ್ಮ ಮನಸ್ಸನ್ನ ಮುಟ್ಟಿದ್ರೆ ದಯಮಾಡಿ ಈ ನನ್ನ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಇನ್ನಷ್ಟು ಒಳ್ಳೆ ವಿಡಿಯೋ ಜೊತೆಗೆ ಮತ್ತೆ ಸಿಗ್ತೀನಿ. ಹೋಗ್ಬರ್ಲಾ?